ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆದುಕೊಳ್ಳುವ ವಿಧಾನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಇಲ್ಲಿಯವರೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ಬೇರೆ ಬೇರೆ ತರಹದ ರೂಲ್ಸ್ಗಳಿದ್ದವು. ಆದರೆ ಇನ್ಮುಂದೆ ಆ ಗೊಂದಲಗಳಿಗೆಲ್ಲ ಬ್ರೇಕ್ ಬೀಳಲಿದೆ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಒಂದು ಗೈಡ್ಲೈನ್ಸ್ ಆಧಾರದ ಮೇಲೆ ಈ ಸರ್ಟಿಫಿಕೇಟ್ ನೀಡಬೇಕು ಅಂತ ಇಲಾಖೆ ಹೊಸದೊಂದು ಆರ್ಡರ್ ಪಾಸ್ ಮಾಡಿದೆ. ಕಳೆದ ಜೂನ್ 29, 2026ರಂದು ರಿಲೀಸ್ ಆಗಿರುವ ಈ ಗೈಡ್ಲೈನ್ಸ್ ಪ್ರಕಾರ ಗೌರ್ನಮೆಂಟ್ ಜಾಬ್ಸ್ ಇರಬಹುದು ಅಥವಾ ಸ್ಕೂಲ್ ಕಾಲೇಜ್ಗಳ ಅಡ್ಮಿಷನ್ ಇರಬಹುದು, ಇಂತಹ 10 ಆಡಳಿತಾತ್ಮಕ ಕೆಲಸಗಳಿಗೆ ಬೇಕಾಗುವ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಪಡೆಯುವುದು ಈಗ ಮತ್ತಷ್ಟು ಸರಳ ಮತ್ತು ಪಾರದರ್ಶಕವಾಗಲಿದೆ. ಈ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡುವವರು ಕರ್ನಾಟಕದಲ್ಲಿ ಜನಿಸಿರುವಂತಹ ದಾಖಲೆ, ಶಾಲಾ ದಾಖಲಾತಿ, SLC ಅಥವಾ PUC ಮಾರ್ಕ್ಸ್ ಕಾರ್ಡ್, ವೋಟರ್ ID, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ಬಳಸಬಹುದು. ಇದರ ಜೊತೆಗೆ ಕರೆಂಟ್ ಬಿಲ್ ಅಥವಾ ವಾಟರ್ ಬಿಲ್ ಇಲ್ಲವೇ ಮನೆ ತೆರಿಗೆ ಕಟ್ಟಿರುವ ರಸೀದಿ ಸೇರಿದಂತೆ ಸದ್ಯ ಚಾಲ್ತಿಯಲ್ಲಿರುವ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನು ಪ್ರೂಫ್ ಆಗಿ ಕೊಡಬಹುದು. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ನೀವು ಸಲ್ಲಿಸುವ ಅಪ್ಲಿಕೇಶನ್ಗಳನ್ನು ತಹಸೀಲ್ದಾರ್ ಅಥವಾ ಉಪತಹಸೀಲ್ದಾರ್ ಆಫೀಸ್ನಲ್ಲಿ ಚೆಕ್ ಮಾಡಿ ಕೇವಲ 30 ದಿನಗಳ ಒಳಗಾಗಿ ವಿಲೇವಾರಿ ಮಾಡಬೇಕಾಗುತ್ತದೆ. ಒಂದೊಮ್ಮೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಅದು ಏಕೆ ರಿಜೆಕ್ಟ್ ಆಯಿತು ಅನ್ನೋ ಕಾರಣವನ್ನು ಅಧಿಕಾರಿಗಳು ಲಿಖಿತ ರೂಪದಲ್ಲಿ ಕೊಡುವುದು ಕಡ್ಡಾಯವಾಗಿದೆ. ಇನ್ನು ತಹಸೀಲ್ದಾರ್ ಆದೇಶದ ವಿರುದ್ಧ 60 ದಿನದೊಳಗೆ ಈಗ ಸಹಾಯಕ ಆಯುಕ್ತರ ಬಳಿ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿತ್ತು. ಬಳಿಕ ಜಿಲ್ಲಾಧಿಕಾರಿಗಳ ಬಳಿ ಮರುಪರಿಶೀಲನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀವು ಕೊಡುವ ಡಾಕ್ಯುಮೆಂಟ್ಸ್ ನಿಜವಾಗಿಯೂ ಕರೆಕ್ಟ್ ಆಗಿವೆಯೇ ಅಂತ ಆಫೀಸರ್ ಚೆಕ್ ಮಾಡುತ್ತಾರೆ. ಒಂದು ವೇಳೆ ಡೌಟ್ ಬಂದರೆ ಅವರು ಸ್ಥಳ ಪರಿಶೀಲನೆ ನಡೆಸಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳ ವರದಿ ಪಡೆದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ.